ಪ್ರಧಾನಿ ನರೇಂದ್ರ ಮೋದಿ ಅನೇಕ ಮಾತುಕತೆ, ದ್ವಿಪಕ್ಷೀಯ ಒಪ್ಪಂದ, ವ್ಯಾಪಾರ ವಹಿವಾಟುಗಳ ನಿಟ್ಟಿನಲ್ಲಿ ವಿದೇಶಿ ಪ್ರವಾಸದಲ್ಲಿದ್ದಾರೆ. ಯುಎಇ ಭೇಟಿ ಆದಮೇಲೆ ನೆದರ್ಲ್ಯಾಂಡ್ನಲ್ಲಿರುವಂತಹ ಮೋದಿ ಭಾರತೀಯ ಸಮುದಾಯದ ಜೊತೆ ಮಾತಾಡಿದರು. ಈ ವೇಳೆ ಪಶ್ಚಿಮ ಬಂಗಾಳ ಚುನಾವಣೆ ವೇಳೆ ಭಾರೀ ಸದ್ದು ಮಾಡಿದ ಝಲ್ಮುರಿ ನೆದರ್ಲ್ಯಾಂಡ್ನಲ್ಲೂ ಕೂಡ ಸೌಂಡ್ ಮಾಡಿದೆ. ಭಾಷಣ ಮಾಡ್ತಾ ಇದ್ದಾಗ ಮೋದಿ ಇಲ್ಲಿಗೂ ಝಲ್ಮುರಿ ತಲುಪ್ತಾ ಅಂತ ಹಾಸ್ಯ ಮಾಡಿದ್ದಾರೆ. ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಮೋದಿ. ಈ ಸಂದರ್ಭದಲ್ಲಿ ಭಾರೀ ಸಂಖ್ಯೆಯಲ್ಲಿ ಭಾರತೀಯ ಸಮುದಾಯ ಮೋದಿಯನ್ನ ಅದ್ಧೂರಿಯಾಗಿ ವೆಲ್ಕಮ್ ಮಾಡಿತು. ಮಾತಿನ ಆರಂಭದಲ್ಲೇ ಮೋದಿ ತನಗೆ ನೆದರ್ಲ್ಯಾಂಡ್ ಅಲ್ಲ, ಭಾರತದಲ್ಲೇ ಇದ್ದೀನಿ ಅಂತ ಭಾಸವಾಗ್ತಿದೆ ಅಂತ ಹೇಳಿದರು. ಮಾತಿನ ಮಧ್ಯೆ ಪ್ರಜಾಪ್ರಭುತ್ವ, ಇತ್ತೀಚಿನ ಪಂಚರಾಜ್ಯಗಳ ಚುನಾವಣೆ ಬಗ್ಗೆ ಮಾತಾಡಿದರು. ಪಶ್ಚಿಮ ಬಂಗಾಳ ಎಂದಾಗ ನೆರೆದಿದ್ದ ಸಮುದಾಯ ಕಿಕ್ಕಿರಿದು ಶಿಳ್ಳೆ ಚಪ್ಪಾಳೆಯನ್ನ ಹೊಡಿತು. ಈ ವೇಳೆ ಅನೇಕರು ಝಲ್ಮುರಿ ಅಂತಾನೂ ಕೂಗಿದ್ರು. ಇದಕ್ಕೆ ರಿಯಾಕ್ಟ್ ಮಾಡಿದ ಮೋದಿ ಝಲ್ಮುರಿ ನೆದರ್ಲ್ಯಾಂಡ್ಗೂ ರೀಚ್ ಆಯ್ತಾ ಅಂತ ಕೇಳಿದ್ದಾರೆ. ಪಂಚರಾಜ್ಯ ಚುನಾವಣೆಗಳ ಬಗ್ಗೆ ಹೇಳ್ತಾ ಈ ಸಲ 80ರಿಂದ 90% ಮತದಾನ ಆಗಿದೆ. ಇದೆಲ್ಲದರ ಮಧ್ಯೆ ಮಹಿಳೆಯರ ಭಾಗವಹಿಸುವಿಕೆ ಇನ್ನೂ ಜಾಸ್ತಿ ಆಗಿದೆ. ಇದು ಪ್ರತಿಯೊಂದು ರಾಜ್ಯದಲ್ಲೂ ಕಂಡು ಬರ್ತಾ ಇರೋ ಪ್ರವೃತ್ತಿ. ಇಂದು ಭಾರತದಲ್ಲಿ ಮತದಾರರು ಉತ್ಸಾಹದಿಂದಿದ್ದಾರೆ, ನೀವು ಉತ್ಸಾಹದಿಂದಿದ್ದೀರಾ ಅಂತ ಹೇಳಿದರು. ಮೋದಿಗೆ ಜೈಕಾರ ಕೇಳಿ ಬರ್ತಾ ಇತ್ತು. ಹಾಗೆಯೇ ಮೋದಿಯವರು ಪ್ರತಿ ವರ್ಷ ಮತದಾನದ ದಾಖಲೆಗಳು ಮುರಿತಾ ಇರೋದು ನಮಗೆ ಹೆಮ್ಮೆಯ ಸಂಗತಿ ಅಂತ ಕೂಡ ಹೇಳಿದರು. ಭಾರತದಲ್ಲಿ 90 ಕೋಟಿಗೂ ಹೆಚ್ಚು ಮತದಾರರು ನೋಂದಾಯಿತರಾಗಿದ್ದಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ 64 ಕೋಟಿ ಜನರು ಮತ ಚಲಾಯಿಸಿದ್ದಾರೆ. ಅಂದರೆ ಯುರೋಪಿಯನ್ ಯೂನಿಯನ್ನ ಒಟ್ಟು ಜನಸಂಖ್ಯೆಗಿಂತ ಹೆಚ್ಚು ಭಾರತೀಯರು ಮತದಾನ ಮಾಡಿದ್ದಾರೆ ಅಂತ ಹೇಳಿದಾಗ ಅನಿವಾಸಿ ಭಾರತೀಯರೆಲ್ಲ ಶಿಳ್ಳೆ ಹೊಡೆದು ಚಪ್ಪಾಳೆ ತಟ್ಟಿದ್ರು. ಮೋದಿ ಮೋದಿ ಅಂತ ಜೈಕಾರ ಹಾಕೋದಕ್ಕೆ ಶುರು ಮಾಡಿದ್ರು. जब लोगों के सपने सच होते हैं तो लोकतंत्र पर उनका भरोसा भी मजबूत होता है. साथियों, मैं आपको हाल के विधानसभा चुनाव का उदाहरण देता हूं. असम, बंगाल, क्या झालमुड़ी यहां भी पहुंच गई? असम, बंगाल, केरलम, तमिलनाडु और पुडुचेरी में इस बार 80 से 90% तक वोटिंग हुई और इसमें भी विमेन पार्टिसिपेशन बहुत ज्यादा बढ़ी है और ये हर राज्य का ट्रेंड है. आज भारत में वोटर उत्साहित है, आप भी उत्साहित हैं. साथियों, हमें गर्व होता है हर साल वोटिंग के रिकॉर्ड टूट रहे हैं. साथियों, भारत में 90 करोड़ से 90 करोड़ से अधिक वोटर रजिस्टर्ड हैं. दो 2024 के लोकसभा चुनाव में 64 करोड़ लोगों ने वोट डाला, यानी यूरोपियन यूनियन की टोटल पॉपुलेशन से भी ज्यादा भारतीयों ने वोटिंग की. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.